ಒಂದು ಮನೆಯಲ್ಲಿ ಸೋಮಾರಿ ಮಗನಿದ್ದನು. ಏನೂ ಕೆಲಸ ಮಾಡದೆ ಹಾಗೆಯೇ ದಿನಗಳನ್ನು ಕಳೆಯುತ್ತಿದ್ದನು. ಇದರಿಂದ ಅವನು ಮನೆಯಲ್ಲಿ ಎಲ್ಲರಿಗೂ ಬೇಸರವಾಗಿದ್ದನು. ಒಂದು ದಿನ ತಂದೆಯು ಮಗನಿಗೆ ಸಿಟ್ಟಿನಿಂದ ಹೇಳಿದನು, ಹೋಗು, ಎಲ್ಲಿಯಾದರೂ ಕೆಲಸ ಮಾಡಿ ದುಡ್ಡು ಸಂಪಾದಿಸಿಕೊಂಡು ಬಾ, ಇಲ್ಲವಾದರೆ ನಿನಗೆ ಮನೆಯಲ್ಲಿ ಊಟ ಇಲ್ಲವೆಂದನು. ಸೋಮಾರಿ ಮಗನು ಈ ಮಾತು ಕೇಳಿ ಗಾಬರಿಯಾದನು. ನೇರವಾಗಿ ತಾಯಿಯ ಹತ್ತಿರ ಹೋಗಿ ಅಳುತ್ತಾ ನಿಂತುಕೊಂಡು ವಿಷಯವನ್ನು ಹೇಳಿದನು. ತಾಯಿಯು ಅವನಿಗೆ ಸಮಾಧಾನಪಡಿಸುತ್ತಾ 1 ರೂಪಾಯಿಯನ್ನು ಕೊಟ್ಟು ಇದನ್ನು ರಾತ್ರಿ ಅಪ್ಪನಿಗೆ ಕೊಡಲು ಹೇಳಿದಳು. ಮಗನು ತುಂಬ ಸಂತೋಷಗೊಂಡನು. ರಾತ್ರಿ ಅಪ್ಪ ಮನೆಗೆ ಬಂದು ಮಗನಿಗೆ ಏನು ದುಡಿದು ತಂದಿ ಎಂದು ಕೇಳಿದನು. ಆಗ ಸಾವಕಾಶವಾಗಿ ಮಗನು 1 ರೂಪಾಯಿಯನ್ನು ಕೈಯಲ್ಲಿ ಹಿಡಿದು ಕೈ ಮುಂದೆ ಚಾಚಿದನು. ಆಗ ಅಪ್ಪನು ಸಿಟ್ಟಿನಿಂದ, ಹೋಗಿ ಇದನ್ನು ತಿಪ್ಪೆಯಲ್ಲಿ ಎಸಿ ಎಂದನು. ಇವತ್ತು ಸಹ ದುಡಿದು ಏನಾದರೂ ತೆಗೆದುಕೊಂಡು ಬಾರದಿದ್ದರೆ ಮನೆಯಲ್ಲಿ ಊಟವಿಲ್ಲ ಎಂದು ಹೇಳಿದನು. ಆಗ ಮಗನು ಮತ್ತೆ ನೇರವಾಗಿ ತಾಯಿಯ ಹತ್ತಿರ ಹೋಗಿ ಅಳುತ್ತಾ ನಿಂತುಕೊಂಡನು. ಆಗ ತಾಯಿಯು ಮತ್ತೊಮ್ಮೆ 1 ರೂಪಾಯಿಯನ್ನು ಕೊಟ್ಟು ರಾತ್ರಿ ಅಪ್ಪನಿಗೆ ಇದನ್ನು ಕೊಡು ಎಂದು ಹೇಳಿದಳು. ಮತ್ತೆ ರಾತ್ರಿ ಅಪ್ಪನು ಮನೆಗೆ ಬಂದು ಏನು ದುಡಿದು ತಂದಿ ಎಂದು ಕೇಳಿದಾಗ ಮಗ 1 ರೂಪಾಯಿಯನ್ನು ಮುಂದೆ ಇಟ್ಟನು. ಅದನ್ನು ನೋಡುತ್ತಲೇ ತಂದೆಯು ಸಿಟ್ಟಿನಿಂದ, ಇದನ್ನು ತೆಗೆದುಕೊಂಡು ಹೋಗಿ ತಿಪ್ಪೆಯಲ್ಲಿ ಒಗೆದು ಬಾ ಎಂದನು. ಮಗನಿಗೆ ಮತ್ತೆ ಗಾಬರಿಯಾಗಿ ಅತ್ತನು. ಏನು ಮಾಡಬೇಕು ಎನ್ನುವುದೇ ತಿಳಿಯಲಿಲ್ಲ. ಹಣ ಕೊಟ್ಟರೆ ಅಪ್ಪನು ತಿಪ್ಪೆಯಲ್ಲಿ ಒಗೆದು ಬಾ ಎನ್ನುತ್ತಿದ್ದಾನೆ. ಏನು ಮಾಡಬೇಕು ಎಂದು ಯೋಚಿಸುತ್ತಾ ತಾಯಿ ಹತ್ತಿರ ಹೋದನು. ಆದರೆ ಈ ಸಲ ಮನೆಯಲ್ಲಿ ತಾಯಿ ಇರಲಿಲ್ಲ. ಮಗನಿಗೆ ಬೇರೆ ದಾರಿ ಇಲ್ಲದೆ ಕೆಲಸ ಹುಡುಕುವುದು ಅನಿವಾರ್ಯವಾಗಿತ್ತು. ಕೆಲಸ ಹುಡುಕುತ್ತಾ ನಡೆದನು. ದಾರಿಯಲ್ಲಿ ಒಬ್ಬ ಸಾಹುಕಾರನು ಕಂಡನು. ಸಾಹುಕಾರನು, ನನ್ನ ಈ ದೊಡ್ಡ ಪೆಟ್ಟಿಗೆಯನ್ನು ನನ್ನ ಮನೆಗೆ ತೆಗೆದುಕೊಂಡು ಬಾ, ನಿನಗೆ 1 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದನು. ಸೋಮಾರಿಯು ಸಾಹುಕಾರನ ಪೆಟ್ಟಿಗೆಯನ್ನು ಹೆಗಲ ಮೇಲೆ ತೆಗೆದುಕೊಂಡು ಅವನ ಮನೆಗೆ ಮುಟ್ಟಿಸಿದನು. ಪೆಟ್ಟಿಗೆ ತುಂಬ ಭಾರವಾಗಿತ್ತು. ಮನೆಯೂ ಬಹಳ ದೂರವಿದ್ದ ಕಾರಣ ಸೋಮಾರಿಗೆ ಸಾಕಾಯಿತು. ಸಾಹುಕಾರನು ಅವನಿಗೆ 1 ರೂಪಾಯಿಯನ್ನು ಕೊಟ್ಟನು. ಸೋಮಾರಿಯು ರೂಪಾಯಿಯನ್ನು ತೆಗೆದುಕೊಂಡು ಮನೆಗೆ ಬಂದನು. ರಾತ್ರಿ ಅಪ್ಪನು ಬಂದು ಏನು ದುಡಿದು ತಂದಿ ಎಂದು ಕೇಳಿದಾಗ ಸೋಮಾರಿಯು 1 ರೂಪಾಯಿಯನ್ನು ಅವನ ಮುಂದೆ ಇಟ್ಟನು. ರೂಪಾಯಿಯನ್ನು ನೋಡುತ್ತಲೇ ಅಪ್ಪನು ಇದನ್ನು ತೆಗೆದುಕೊಂಡು ಹೋಗಿ ತಿಪ್ಪೆಯಲ್ಲಿ ಒಗೆ ಎಂದನು. ಅದನ್ನು ಕೇಳುತ್ತಲೇ ಮಗನಿಗೆ ಸಿಟ್ಟು ಬಂತು. ಏಕೆ ತಿಪ್ಪೆಯಲ್ಲಿ ಒಗೆಯಬೇಕು? ಈ ರೂಪಾಯಿಯನ್ನು ಗಳಿಸಲಿಕ್ಕೆ ನಾನು ತುಂಬ ಶ್ರಮಪಟ್ಟಿದ್ದೇನೆ. ನನ್ನ ಬೆನ್ನು ಮುರಿದಿದೆ, ಕೈಗಳಿಗೆ ಗಾಯವಾಗಿದೆ. ಇಷ್ಟು ಶ್ರಮವಹಿಸಿ ಗಳಿಸಿದ ರೂಪಾಯಿಯನ್ನು ತಿಪ್ಪೆಯಲ್ಲಿ ಏಕೆ ಒಗೆಯಬೇಕು ಎಂದು ಅಪ್ಪನಿಗೆ ಪ್ರಶ್ನಿಸಿದನು. ಮಗನ ಮಾತುಗಳನ್ನು ಕೇಳಿ ತಂದೆಗೆ ಸಂತೋಷವಾಯಿತು. ಆಗ ಅಪ್ಪನು ಮಗನಿಗೆ ತಿಳಿಸಿದನು, ನೋಡು ಮಗನೇ, ಈಗ ನಿನಗೆ ಶ್ರಮದ ಮಹತ್ವ ಗೊತ್ತಾಗಿದೆ. ಶ್ರಮ ವಹಿಸಿ ದುಡಿದರೆ ಮನುಷ್ಯನಿಗೆ ಹಣದ ಮಹತ್ವ ಗೊತ್ತಾಗುತ್ತದೆ ಎಂದಾಗ ಮಗನೂ ಸಹ ಅಪ್ಪನ ಮಾತಿಗೆ ಒಪ್ಪಿದನು. ಅಂದಿನಿಂದ ಅವನು ಆಲಸ್ಯವನ್ನು ಬಿಟ್ಟು ಕೆಲಸಕ್ಕೆ ಸೇರಿದನು.